ಎಕ್ಸಿಟ್ ಸ್ಟ್ರಾಟಜಿ ಅಂದರೆ ಆಸ್ತಿ ಯಾವಾಗ ಮಾರಾಟ ಮಾಡಬೇಕು, ಅದನ್ನು ಯಾವಾಗ ಉಳಿಸ್ಕೊಳ್ಬೇಕು. ನಮಸ್ಕಾರ ಸ್ನೇಹಿತರೆ. ಹೆಚ್ಚಿನ ಜನರು ಆಸ್ತಿ ಖರೀದಿಸುವ ಬಗ್ಗೆ ತುಂಬ ಯೋಚಿಸ್ತಾ ಇರ್ತಾರೆ. ಆದರೆ ಒಂದು ದೊಡ್ಡ ಪ್ರಶ್ನೆ ಏನಂದರೆ, ಆಸ್ತಿಯನ್ನು ಯಾವಾಗ ಮಾರಬೇಕು ಅನ್ನೋದನ್ನ ಅವರು ಮರೆತು ಬಿಡ್ತಾರೆ. ಅಥವಾ ಯಾವಾಗ ಮಾರದೆ ಉಳಿಸ್ಕೊಳ್ಬೇಕು, ಇದೇ ಇಂದಿನ ಸಾವಿರಾರು ಜನರ ಲಾಭ ಮತ್ತು ನಷ್ಟವನ್ನು ನಿರ್ಧಾರ ಮಾಡುತ್ತೆ. ಇಂದಿನ ಈ ವಿಡಿಯೋದಲ್ಲಿ ಎಕ್ಸಿಟ್ ಸ್ಟ್ರಾಟಜಿ ಎಂದರೇನು, ಅದು ಯಾಕೆ ಪ್ರತಿಯೊಬ್ಬ ಹೂಡಿಕೆದಾರನಿಗೂ ತುಂಬ ಇಂಪಾರ್ಟೆಂಟು ಅನ್ನೋದನ್ನ ಸರಳವಾಗಿ ತಿಳಿಸ್ತೀನಿ. ಈ ಎಕ್ಸಿಟ್ ಸ್ಟ್ರಾಟಜಿ ಅಂತ ಅಂದ್ರೇನು ಅಂದರೆ, ನೀವು ಖರೀದಿಸುವ ಆಸ್ತಿ ಯಾವ ಸಮಯದಲ್ಲಿ ಮಾರಾಟ ಮಾಡಬೇಕು, ಯಾವ ಪರಿಸ್ಥಿತಿಯಲ್ಲಿ ಅದನ್ನು ಹೋಲ್ಡ್ ಮಾಡಬೇಕು ಮತ್ತು ಯಾವ ಗುರಿ ತಲುಪಿದಾಗ ಲಾಭ ಮಾಡಬೇಕು ಅನ್ನೋದು ಒಂದು ಪೂರ್ವ ಯೋಜನೆ ಇರಬೇಕು. ಯೋಜನೆ ಇಲ್ಲದೆ ಹೂಡಿಕೆ ಮಾಡೋದು ಈ ನಕ್ಷೆ ಇಲ್ಲದ ಪ್ರಯಾಣ ಮಾಡ್ದಂಗೆನೆ. ಜನರು ಮಾಡೋ ದೊಡ್ಡ ತಪ್ಪೇನೆಂದರೆ, ಹೆಚ್ಚಿನವರು ಇನ್ನೂ ಸ್ವಲ್ಪ ಸಮಯ ಇರಲಿ, ಬೆಲೆ ಜಾಸ್ತಿ ಆಗುತ್ತೆ ಅಂತ ಬಿಡ್ತಾರೆ. ಮುಂದಿನ ವರ್ಷ ನೋಡೋಣ, ಮಾರೋಣ ಅಂತಾರೆ. ಇನ್ನು ಕಾಯೋಣ, ರೇಟ್ ಜಾಸ್ತಿ ಆಗ್ಬೋದು. ವರ್ಷಗಳ ಕಾಲ ಕಾಯ್ತಾ ಇರ್ತಾರೆ. ಕೆಲವೊಮ್ಮೆ ಮಾರುಕಟ್ಟೆ ಚೆನ್ನಾಗೇ ಏರಿಕೆ ಆಗುತ್ತೆ, ಆಮೇಲೆ ನಿಂತೋಗುತ್ತೆ. ಅಥವಾ ಬೇಡಿಕೆ ಕಡಿಮೆ ಆಗ್ಬಹುದು. ಅದರ ಪರಿಣಾಮ ಉತ್ತಮ ಅವಕಾಶ ಏನಿತ್ತೋ ಅದು ಕೈ ತಪ್ಪಿ ಹೋಗ್ಬಿಡುತ್ತೆ. ಯಾವಾಗ ಮಾರಾಟ ಮಾಡಬೇಕು, ಕೆಲವು ಸಂದರ್ಭಗಳಲ್ಲಿ ಮಾರಾಟ ಮಾಡೋದು ಉತ್ತಮ ನಿರ್ಧಾರನೇ ಆಗ್ಬೋದು. ಅಂದರೆ ನಿಮ್ಮ ಹೂಡಿಕೆ ಗುರಿ ನಿಮ್ಗೆ ಆಲೆ ತಲುಪಿದೆ, ಅಥವಾ ಆಸ್ತಿ ನೀವು ಅಂದ್ಕೊಂಡಿರೋಷ್ಟು ಬೆಲೆ ಜಾಸ್ತಿ ಆಗಿದೆ, ಅಥವಾ ಈ ಹಣನ ಉತ್ತಮ ಯಾವುದಾದ್ರೂ ಒಂದು ಬೇರೆ ಯೋಜನೆಗೆ ನಾನು ಬಳಸಬೇಕು, ಫ್ಯಾಮಿಲಿ ಒಂದೇನೋ ಒಂದು ಅಗತ್ಯಕ್ಕೆ ನಿಮ್ಗೆ ಬೇಕಾಗಿದೆ ಅಂದರೆ ಮಾರ್ಬೋದು. ಗಮನಿಸಿ, ಇಲ್ಲಿ ಭಾವನೆಗಳಿಗಿಂತ ಜಾಸ್ತಿ ಮುಖ್ಯವಾಗಿರೋದು ಯಾವುದು ಅಂದರೆ, ಯಾವಾಗ ಆಸ್ತಿಯನ್ನು ಉಳಿಸ್ಕೋಬೇಕು ಅನ್ನೋದು. ಕೆಲವು ಸಂದರ್ಭಗಳಲ್ಲಿ ಆಸ್ತಿಯನ್ನು ಮಾರದೇ ಇರೋದು ಉತ್ತಮ ಅನಿಸುತ್ತೆ. ಯಾಕಂದರೆ ಆ ಪ್ರದೇಶದಲ್ಲಿ ಸಡನ್ ಆಗಿ ಮೆಟ್ರೋ ಬಂತು, IT ಪಾರ್ಕ್ ಬಂತು, ಇಂಡಸ್ಟ್ರಿಯಲ್ ಝೋನ್ ಏನಾದರೂ ಆಯಿತು, ರಿಂಗ್ ರೋಡ್ ಬಂತು, ದೊಡ್ಡ ದೊಡ್ಡ ಅಭಿವೃದ್ಧಿ ಯೋಜನೆ ಬರ್ತಾ ಇದೆ, ಅಥವಾ ಬಾಡಿಗೆ ಆದಾಯನೇ ಜಾಸ್ತಿ ಬರ್ತಾ ಇದೆ, ಅಥವಾ 5-10 ವರ್ಷಗಳಲ್ಲಿ ಅಲ್ಲಿ ಬೆಲೆ ಜಾಸ್ತಿ ಆಗುತ್ತೆ, ಅಥವಾ ಮುಂದಿನ ತಲೆಮಾರಿಗೆ ಆಸ್ತಿಯನ್ನು ಉಳಿಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ನೀವು ಇಟ್ಕೋಬೋದು. ಒಂದು ಉದಾಹರಣೆ, ಒಬ್ರು 20 ಲಕ್ಷಕ್ಕೆ ಒಂದು ಸೈಟ್ ಖರೀದಿಸಿದರೆ, ಅವರ ಗುರಿ ಏನಿತ್ತು ಅಂದರೆ 35 ಲಕ್ಷ ದಾಟಿದ ತಕ್ಷಣ ಒಂದು 5 ವರ್ಷಗಳಲ್ಲಿ ಮಾರಾಟ ಮಾಡೋಣಂತ. ಆದರೆ ಅವರು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಕಾಯ್ತಾ ಕೂತ್ಕೊಂಡ್ರು. ಕೆಲವು ವರ್ಷಗಳು ನಂತರ ಏನಾಗುತ್ತೆ, ನಿಧಾನ ಆಗೇ ಆಗುತ್ತೆ ಮಾರ್ಕೆಟ್. ಆವಾಗ ಖರೀದಿದಾರರು ಸಹ ಕಡಿಮೆ ಬರ್ತಾರೆ. ಆಸ್ತಿ ಮಾರಾಟಕ್ಕೆ ಆವಾಗ ಹೆಚ್ಚು ಸಾಮ ತಗೊಂಡ್ಬಿಟ್ಟಂಗಾಗುತ್ತೆ. ಯಾಕಂದರೆ ಯೋಜನೆ ಉತ್ತಮವಾಗಿದ್ದರೆ ಮಾತ್ರ ಲಾಭ. ಈ ಎಕ್ಸಿಟ್ ಸ್ಟ್ರಾಟಜಿ ಹೇಗೆ ತಯಾರಾಗಬೇಕು ಅಂದರೆ, ಪ್ರತಿ ಒಂದು ಹೂಡಿಕೆದಾರರು 5 ಪ್ರಶ್ನೆಗಳನ್ನು ಹೊಂದಿರಬೇಕು. ನನ್ನ ಹೂಡಿಕೆಯ ಗುರಿ ಏನು, ಎಷ್ಟು ವರ್ಷಕ್ಕೋಸ್ಕರ ನಾನು ಈ ಪ್ರಾಪರ್ಟಿನ ಇಟ್ಕೋಬೇಕು, ಇದಕ್ಕೆ ಎಷ್ಟು ಲಾಭ ಬಂದರೆ ಸಾಕು ನಮಗೆ, ಯಾವ ಪರಿಸ್ಥಿತಿಯಲ್ಲಿ ನಾವು ಇದನ್ನು ಮಾರೋದಿಲ್ಲ, ಮಾರಿದ ನಂತರ ಈ ಹಣವನ್ನು ಎಲ್ಲಿ ಹೂಡಬೇಕು. ಈ 5 ಪ್ರಶ್ನೆಗಳು ಉತ್ತರವೇ ನಿಮ್ಮ ಯಶಸ್ವಿ ಎಕ್ಸಿಟ್ ಸ್ಟ್ರಾಟಜಿ ಅಂತ ನೆನಪಿಟ್ಕೊಳ್ಳಿ. ಒಳ್ಳೆಯ ಹೂಡಿಕೆದಾರರು ಕೇವಲ ಖರೀದಿಸುವುದಲ್ಲ, ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ತಾರೆ. ಹಣ ಗಳಿಸುವುದು ಮುಖ್ಯ, ಆದರೆ ಸರಿಯಾದ ಸಮಯದಲ್ಲಿ ಲಾಭವನ್ನು ಸುರಕ್ಷಿತಗೊಳಿಸಿಕೊಳ್ಳೋದು ಸಹ ಇನ್ನೂ ಮುಖ್ಯ. ಸ್ನೇಹಿತರೆ, ಈಗ ಆಸ್ತಿ ಖರೀದಿಸೋದಕ್ಕಿಂತ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳೋದು ಒಬ್ಬ ಯಶಸ್ವಿ ಹೂಡಿಕೆದಾರರ ಗುಣ. ಆದ್ರಿಂದ ಈ ಎಕ್ಸಿಟ್ ಸ್ಟ್ರಾಟಜಿ ಏನು ಹೊಂದಿದ್ದೀರಾ, ನೀವು ಏನು ಮಾಡ್ತಾ ಇದ್ದೀರಾ, ಯಾವಾಗ ಮಾರಾಟ ಮಾಡಬೇಕು, ಯಾವಾಗ ಉಳಿಸ್ಕೊಳ್ಬೇಕು ಎಂಬ ಸ್ಪಷ್ಟ ಯೋಜನೆ ಇರಲೇಬೇಕು. ಇದು ನಿಮ್ಮ ಸಂಪತ್ತನ್ನು ಹೆಚ್ಚಿಸುವುದರ ಜೊತೆಗೆ ಅನಗತ್ಯವಾದ ನಷ್ಟನೂ ಸಹ ನೀವು ಅದರಿಂದ ರಕ್ಷಿಸ್ತೇವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ
ಮಾಸ್ಟರ್ ರಿಯಾಲಿಟಿ ಹೆಸರುಘಟ್ಟ ಬೆಂಗಳೂರು. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.